ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಬೇಗ ಬನ್ನಿ ಅಂತ ಹೇಳ್ತಲ್ಲ, ಯಾಕೆ ತಡ ಮಾಡಿದ್ದು? ಬಂದಿದ್ದಾಯ್ತಲ್ಲ, ಇನ್ನು ಮುಂದಿನ ಕೆಲಸ ನೋಡೋಣ. ನಡೀರಿ ವಿರೂಪಾಕ್ಷ. ನನ್ನ ಪಾದ ತೊಳಿಬೇಕು ಅಂತ ಬಹಳ ದಿನಗಳಿಂದ ನಿಮಗೆ ಅಪೇಕ್ಷೆ ಇತ್ತು ಅಲ್ವಾ? ಬನ್ನಿ, ನನ್ನ ಪಾದ ತೊಳಿರಿ. ತಾಯಿ ತ್ರಿಪುರ ಸುಂದರಿ, ನೀನು ವಹಿಸಿದ್ದ ಕೆಲಸವನ್ನ ಶಿರಸಾವಹಿಸಿ ಮಾಡಿದ್ದೀನಿ ತಾಯಿ. ನಿನ್ನ ಕರ್ತವ್ಯವನ್ನು ನೀನು ಸರಿಯಾಗಿ ಮಾಡಿದ್ಯಾ, ನನಗೆ ಸಂತೋಷ ಆಯಿತು. ಶ್ರೀಚಕ್ರದ ಚೋರ ಕಂಟಕದ ಬಗ್ಗೆ ಚಕ್ರಾಪುರಿಯ ಗ್ರಾಮಸ್ಥರನ್ನ ಎಚ್ಚರಿಸಿದ್ದೇನೆ. ಅದು ಸುತ್ತಮುತ್ತ ಗ್ರಾಮಗಳಿಗೂ ಪ್ರಸಾರವಾಗುತ್ತೆ. ಇನ್ನು ಶ್ರೀಚಕ್ರಕ್ಕೆ ತೊಂದರೆ ಇಲ್ಲ ಅನ್ಸುತ್ತೆ. ಇಲ್ಲ ಯಲ್ಲಮ್ಮ, ಈ ದುಷ್ಟರನ್ನ ನಂಬೋ ಹಾಗಿಲ್ಲ. ವಿನಾಶಕ್ಕಾಗಿ ನಮ್ಮಿಂದಲೇ ವರ ಪಡಿತಾರೆ. ನಮ್ಮನ್ನೇ ಕಟ್ಟಾಕಿ ವಿನಾಶದ ಅಂಚಿನವರೆಗೂ ಕರ್ಕೊಂಡು ಹೋಗೋ ಭಸ್ಮಾಸುರರು ಇವರು. ನಾವು ಎಚ್ಚರವಾಗಿರಬೇಕು. ಆಯ್ತು ತಾಯಿ, ನಾನು ಕೂಡ ಶ್ರೀಚಕ್ರದ ರಕ್ಷಣೆಗೆ ಕಂಕಣಬದ್ಧಳಾಗುತ್ತೇನೆ. ನೀನು ಯಾವಾಗ ಕರೆದರೂ ನಿನ್ನ ಸೇವೆಗೆ ಸದಾ ಸಿದ್ಧ. ಆಗಲಿ ಯಲ್ಲಮ್ಮ, ಹೋಗಿ ಬಾ, ಎಲ್ಲವೂ ಮಂಗಳವಾಗಲಿ. ಸ್ವಾಮಿಗಳೇ, ಗಾಡಿ ಸಿದ್ಧ ಆಯಿತು. ತಾಯೇ ಜಗದಂಬೆ, ಆಗಲೇ ಹೊತ್ತಾಗಿ ಹೋಯಿತು. ಅಲ್ಲಿನ ಪರಿಸ್ಥಿತಿ ಏನಾಗುತ್ತೋ ನೋಡೋಣ. ನಿನ್ನ ಧರ್ಮ ಸಮಸ್ಯೆ ನನ್ನದೂ ಕೂಡ. ನಿನ್ನ ಸಂಕಟವನ್ನ ನಾನು ಪರಿಹಾರ ಮಾಡಿದ್ದೇನೆ. ನಿನ್ನ ಸತ್ಯಸಂಧತೆಗೆ ನನ್ನ ಬೆಂಬಲವಿದೆ. ಸತ್ಯದ ಆರಾಧಕರಿಗೆ ಯಾವತ್ತೂ ನಾನು ಆಧಾರವಾಗಿ ನಿಲ್ಲುತ್ತೇನೆ. ತಾಯಿ ತ್ರಿಪುರ ಸುಂದರಿಯ ಆಶೀರ್ವಾದವೂ ಇದೆ. ನೀನೀಗ ನಿನ್ನ ಆಶ್ರಮಕ್ಕೆ ಹಿಂದಿರುಗು. ಚಕ್ರಾಪುರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಆದರೆ ತಾಯಿ, ಅಲ್ಲಿ ಗ್ರಹಣದ ದೋಷದ ಪರಿಹಾರ ಹೇಳ್ತೀನಿ ಅಂತ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಮಾತು ಕೊಟ್ಟಿದ್ದೀನಲ್ಲ. ಈಗ ನಾನು ಅಲ್ಲಿಗೆ ಹೋಗದೇ ಇದ್ದರೆ ಮಾತಿಗೆ ತಪ್ಪಿದ ಹಾಗಾಗುತ್ತಲ್ವ ಜಗದೀಶ್ವರಿ? ಅದೂ ಅಲ್ಲದೆ ಮಠದ ಗೋಶಾಲೆ ಹಿಡಿತ ಶಾಸ್ತ್ರಿಗಳ ಸುಪರ್ದಿನವಿದೆ. ನೀನು ಮಾತು ಕೊಟ್ಟಿಲ್ಲ. ನೀನು ಹೀಗೇ ಹೇಳಬೇಕು ಅಂತ ಅವನು ನಿನ್ನನ್ನು ಪ್ರೇರೇಪಿಸಿದ್ದಾನೆ. ನೀನು ಆಗಲೂ ಕೂಡ ತಲೆ ತಗ್ಗಿಸಿ ಸುಮ್ಮನೆ ನಿಂತಿದ್ದೆ. ನಿನ್ನ ದೌರ್ಬಲ್ಯವನ್ನ ಆತ ದುರುಪಯೋಗ ಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ.
ಅದಕ್ಕೆ ತಕ್ಕ ಶಾಸ್ತಿ ನಾನು ಮಾಡಿದ್ದೇನೆ. ನಿನ್ನ ಪರವಾಗಿ ಪರಿಹಾರವನ್ನ ನಾನು ಸೂಚಿಸಿದ್ದೇನೆ. ಅದರಂತೆಯೇ ಎಲ್ಲವೂ ನಡೆಯುತ್ತೆ. ಇದು ತಾಯಿ ತ್ರಿಪುರ ಸುಂದರಿ ಇಚ್ಛೆ. ನೀನೇನು ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ನಾನು ಅಲ್ಲಿ ನೀಡಿರುವ ಪರಿಹಾರದಿಂದ ನಿನಗೆ ಕೀರ್ತಿ ಬರುತ್ತೆ. ಮನಸ್ಸಿನಲ್ಲಿ ಅಳುಕು, ಅಂಜಿಕೆ, ಪಶ್ಚಾತ್ತಾಪ ಏನೂ ಬೇಡ. ಎಲ್ಲವೂ ಒಳ್ಳೆಯದಾಗತ್ತೆ. ನಿನ್ನ ಮಠದ ಗೋಮಾಳದ ಸಮಸ್ಯೆ ನೀನು ಹಿಂದಿರುಗಿದ ಕೂಡಲೇ ಪರಿಹಾರವಾಗುತ್ತೆ. ನೀನಿನ್ನು ಹೊರಡು. ತಾಯೇ ಜಗದೀಶ್ವರಿ, ಏನ್ ಶಾಸ್ತ್ರಿಗಳೇ ಇದು? ಶ್ರೀಗಳ ಬಾಯಿನಲ್ಲಿ ಅಮ್ಮನವ್ರು ಆಡಿಸಿರೋ ಮಾತಿದು. ಚಕ್ರಾಪುರಿಲಿ ಶ್ರೀಚಕ್ರ ಬೇರೆ ಅಲ್ಲ, ಅಮ್ಮನವ್ರು ಬೇರೆ ಅಲ್ಲ ಅಂತ. ಶ್ರೀಚಕ್ರಕ್ಕೆ ಚೋರ್ ಭಯ ಇದೆ ಅಂದ್ರೆ ಅಮ್ಮನವ್ರನ್ನ ಕದ್ದು ಎತ್ಕೊಂಡು ಹೋಗ್ತಾರೆ ಅಂತ ಅರ್ಥ. ಅಮ್ಮನವ್ರನ್ನೇ ಕಳ್ತನ ಮಾಡ್ತಾರೆ ಅಂದ್ರೆ ಇನ್ನೇನು ಉಳಿಸ್ತಾರೆ ಆ ದುಷ್ಟರು? ಕಳ್ಳರು ಕಳ್ತನ ಹೆಸರೇ ಕೇಳಿರಲ್ಲ ಈ ಚಕ್ರಾಪುರಿ. ಈಗ ಸರ್ವಶಕ್ತಿಯಾದ ಶ್ರೀಚಕ್ರನೇ ಗುರಿಯಾಗಿಟ್ಕೊಂಡಿದ್ದಾರೆ ಅಂದ್ರೆ ಎಂಥ ಕಾಲ ಬಂತು ಶಾಸ್ತ್ರಿಗಳೇ. ನೀವು ಶ್ರೀ ಗುರುಗಳನ್ನ ಕರೆಸಿ ಭಾರಿ ಒಳ್ಳೆ ಕೆಲಸ ಮಾಡಿದ್ರಿ. ನಾವು ಗ್ರಹಣದೋಷ ಪರಿಹಾರ ಹೇಳ್ತಾರೆ ಅನ್ಕೊಂಡ್ರೆ ಚೋರ ಕಾಟ ಇರೋದನ್ನ ಹೇಳಿದ್ರಲ್ಲ ಮಹಾನ್ ಗುರುಗಳೇ ಅವರು. ಈಗ ಶ್ರೀಗಳು ಹೇಳಿರೋ ವಿಷಯದಿಂದ 21 ವರ್ಷದ ನಂತರ ಎಂಥ ಸುಯೋಗ ಬಂತು ಅಂತ ಸಂತೋಷ ಬೀಳೋಂಗೂ ಇಲ್ಲ. ಬೇಸರವಾಗುತ್ತೆ ಶಾಸ್ತ್ರಿಗಳೇ, ನಮ್ಮ ಚಕ್ರಾಪುರಿಗೆ ಇಂಥ ಕೆಳಕ ತಟ್ಟುತ್ತಲ್ಲ ಅಂತ. ಅಪ್ಪ ಅಪ್ಪ, ವಿಷಯ ಗೊತ್ತಾಯ್ತಾ? ಅಯ್ಯೋ, ನನಗಿಲ್ಲಿ ಒಲೆ ಮುಂದೆ ಬೇಯೋಕ್ಕೆ ಪುಡ್ಸೋತಿಲ್ಲ. ಅಮ್ಮನವ್ರ ಮಹಾಮಂಗಳಾರತಿ ನೋಡೋಕ್ಕೆ ಆಗಲ್ಲ ಎಷ್ಟೋ ಸರ್ತಿ. ಅದೇನೋ ಅಂತಾರಲ್ಲ, ಸಮುದ್ರದ ವ್ಯಾಪಾರ ಉಪ್ಪಿಗೆ ಬರ ಅಂತ. ಹಾಗೆ ನನ್ನ ಕತೆ. ಅಮ್ಮನವ್ರ ಸನ್ನಿಧಿಲಿದ್ದು ಅಮ್ಮನವ್ರನ್ನೇ ನೋಡೋಕ್ಕಾಗಲ್ಲ, ಇನ್ನು ಬೇರೆ ಸುದ್ದಿಗಳು ಹೇಗೆ ಅಲ್ವೇ? ಶ್ರೀ ಗುರುಗಳು ಬಂದಿದ್ದಾರೆ. ಅವರು ಊಟಕ್ಕೆ ನಿಲ್ಲಲ್ಲ, ಬರೀ ಪ್ರಸಾದಕ್ಕೆ ಅಂತಿದ್ರು. ಈಗ ಅವ್ರೇನಾದರೂ ನಿಂತು ನಾನು ಅಡುಗೆ ಗಿಡ್ಗೆ ಮಾಡು ಅಂತ ಹೇಳಿದಾರ. ಅಷ್ಟೇ ನನ್ನ ಕತೆ ಗೋವಿಂದ. ನಂಗೆ ಮಾತಾಡಕ್ಕೆ ಬಿಡ್ತಿಲ್ಲ ನೀವು, ನಿಮ್ದೇ ಹೇಳ್ತಿದ್ದೀರಾ. ಮತ್ತೆ ನೇರವಾಗಿ ವಿಷಯಕ್ಕೆ ಹೇಳು, ಅದು ಯಾಕೆ ಪೀಠಕ್ಕೆ? ಆ ಶ್ರೀ ಗುರುಗಳು ಬಂದಿದಾರಲ್ಲ, ಅವರು ಭವಿಷ್ಯ ಹೇಳಿದ್ರಂತೆ. ಉತ್ಸವದ ದಿನ ಚಕ್ರ ಮೇಲ್ ಬರುತ್ತಂತಲ್ಲ, ಅದನ್ನ ಯಾರೋ ಕದ್ಕೊಂಡು ಹೋಗ್ತಾರಂತೆ. ದೇವಸ್ಥಾನ ತುಂಬಾ ಅದೇ ಮಾತು. ಏನು, ಶ್ರೀಚಕ್ರ ಕಳ್ತನ ಆಗುತ್ತಂತ? ಏ ಪಂಚಾಕ್ಷರಿ, ಅವತ್ತು ನೀನು ಹೇಳಿದಾಗೆ ನಿಜವಾಗ್ಲೂ ಈ ಚಕ್ರಾಪುರಿಗೆ ಶನಿ ಪ್ರಭಾವ ಅನ್ಕೊಂಡಿದ್ದೆ ಕಣಯ್ಯ. ಇಷ್ಟು ದಿವಸ ಬರೀ ಸಂಕಟಗಳೇ ಇದ್ವು, ಈಗ ಕಳ್ಳರು ಬಂದು ಒಕ್ಕರ್ಸ್ಕೊಂಡಿದಾರಂತೆ. ಅದು ಬಿಡಯ್ಯ ಜಗ್ಗಿ, ಇತ್ತೀಚೆಗೆ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳೆಲ್ಲ ನಾವೇ ಕಳ್ಳರು ಅನ್ನೋ ಥರ ನೋಡ್ತಾರೆ. ಆ ಸಪ್ತಗಿರಿ ಮಠದ ಶ್ರೀ ಗುರುಗಳಿಗೂ ಪರಿಹಾರ ಏನೋ ಹೇಳಿದ್ರು, ಸಂತೋಷ ಆಯಿತು. ಜೊತೆಗೆ ಚೋರ ಭಯ ಇದೆ ಅಂತ ಬರೀ ಹೇಳಿಬಿಟ್ರಲ್ಲಯ್ಯ. ಹಿಂದೆಲ್ಲ ದೇವಸ್ಥಾನದ ಚಿನ್ನ ಬೆಳ್ಳಿ ಒಡವೆಗಳನ್ನು ಕದ್ದೊಯ್ದ್ರು, ಆಮೇಲೆ ದೇವರ ವಿಗ್ರಹನ ಕದ್ದೊಯ್ದ್ರು. ಅದಾದ್ಮೇಲೆ ದೇವಸ್ಥಾನ ಸುತ್ತಮುತ್ತ ನಿಧಿ ಇದೆ ಅಂತ ದೇವಸ್ಥಾನವನ್ನೇ ಹಾಳುಗೆಡುವುದ್ರು. ಈಗ ಇತಿಹಾಸ ಪ್ರಸಿದ್ಧವಾದ ಶ್ರೀಚಕ್ರ ಉದ್ಭವವಾಗೋದೇ 21 ವರ್ಷದ ನಂತರ.
ಈಗ ಇದ್ರ ಮೇಲೆ ಕಣ್ಣಾಕಿದ್ದಾರೆ ಅಂದರೆ ಕಲಿಗಾಲದಲ್ಲೇ ಇದೆಲ್ಲ ಸಾಧ್ಯವಾಗೋದು ಪಂಚಾಕ್ಷರಿ. ನಿಜವಾಗ್ಲೂ ಶ್ರೀಚಕ್ರ ಕಳತನ ಆಗ್ಬಿಟ್ರೆ ನಮ್ಮೂರಿಗೆ ನಮ್ಮ ಅಮ್ಮನವ್ರ ದೇವಸ್ಥಾನಕ್ಕೆ ಕಳಂಕ ಬಂದ್ಬಿಡ್ತಯ್ಯ. ಇತಿಹಾಸದಲ್ಲೇ ನಮ್ಮ ದೇವಸ್ಥಾನಕ್ಕೆ ಕಪ್ಪು ಚುಕ್ಕಿ ಬಿದ್ದು ಬಿಡುತ್ತೆ. ಅದಕ್ಕೆ ಅವಕಾಶ ಕೊಡ್ಕೊಡ್ದು. ಶ್ರೀಚಕ್ರ ರಕ್ಷಣೆಗೆ ಏನು ಮಾಡಬೇಕು ಅಂತ ಈಗಾಗಲೇ ಊರಲ್ಲಿ ಚರ್ಚೆ ಶುರುವಾಗಿದೆ. ಸುಮ್ಮನಿರಲ್ಲ ನಾವು. ಹೇ, ಹಾಗೆಲ್ಲ ಕಾನೂನನ್ನ ನಮ್ಮ ಕೈ ತಗೋಬಾರ್ದು ಕಣೋ ಆಟೋ ರಾಜ. ಸುಮ್ಮನಿರಯ್ಯ, ಎಲ್ಲ ಗೊತ್ತಿದೆ ನಮಗೆ. ನಿಮ್ಮ ದೇವಳದವ್ರದ್ದೇ ಎಲ್ಲ ಪಿತೂರಿ. ಇಷ್ಟು ದಿವಸ ದೇವಸ್ಥಾನದಲ್ಲಿರೋ ದವಸ ಧಾನ್ಯಗಳನ್ನು ಕದೀತಾ ಇದ್ರಿ ಹೆಗ್ಣಗಳು. ಈಗ ಶ್ರೀಚಕ್ರದ ಮೇಲೆ ಕಣ್ಣಾಕಿದ್ದೀರಾ. ದಿವಸ ಯಾಕೆ ಒಂದೊಂದೇ ಚಿನ್ನದ ಮೊಟ್ಟೆ ಕಾಯ್ಬೇಕು? ಒಟ್ಟಿಗೆ ಕೋಳಿ ಹೊಟ್ಟೆನೆ ಬಗೆದು ಬಿಟ್ರೆ ಚಿನ್ನ ಸುರಿತಾನೆ ಇರುತ್ತೆ ಅಂತ ದುರಾಸೆ ಪಟ್ಟು ಶ್ರೀಚಕ್ರದ ಮೇಲೆ ಕಣ್ಣಾಕಿದ್ದೀರಲ್ಲ. ಜನ ನಿಮ್ಮ ಮೇಲೆ ಅನುಮಾನ ಪಡ್ತಾ ಇರೋದು ಸರಿನೇ. ಯಾಕಯ್ಯ ಜಗ್ಗಿ ಸುತ್ತಿ ಬಳಸಿ ನನ್ನ ಬುಡಕ್ಕೆ ಬರ್ತೀಯಲ್ಲಯ್ಯ? ನಮ್ಮ ಕೈಲಿ ಆಗದಿದ್ರೆ ಏನಂತೆ, ಸ್ವತಃ ಅಮ್ಮನವರೇ ಕಾಪಾಡ್ಕೋತಾರೆ ಬಿಡು ಶ್ರೀಚಕ್ರನ. ಅಮ್ಮನವ್ರು ಕಾಪಾಡ್ಕೊಳ್ತಾರೋ ಬಿಡ್ತಾರೋ, ಆದರೆ ನೀವುಗಳು ಅದ್ರ ರಕ್ಷಣೆಗೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ರೋ. ಶ್ರೀಚಕ್ರದ ಆಸೆಗೆ ನಮ್ಮ ಚಕ್ರಾಪುರಿ ಕಳಂಕ ತರಬೇಡ್ರೋ. ಏನಾದರೂ ಮಾತನಾಡಿ ಧರ್ಮದರ್ಶಿಗಳೇ, ಅವಾಗಲಿ ನಾನೊಬ್ಬನೇ ಮಾತಾಡ್ತೀನಿ, ನೀವು ಮೌನಿ ಆಗಿಬಿಟ್ಟಿದ್ದೀರಲ್ಲ. ತ್ರಿಪುರ ಸುಂದರಿ ಅಮ್ಮನವ್ರ ಚಕ್ರಾಪುರಿಯ ನೇಮ ನಿಷ್ಠೆ ಇಡೀ ನಾಡಿಗೆ ಖ್ಯಾತಿ. ಇಂಥ ಶಕ್ತಿ ಕ್ಷೇತ್ರದಲ್ಲಿ ಖುದ್ದು ಶ್ರೀಚಕ್ರಕ್ಕೆ ಸಂಚಕಾರ ಬರ್ತಾ ಇದ್ರೆ ಏನ್ರಿ ಅರ್ಥ? ಏನರ್ಥ ಅಂದ್ರೆ ನಾನೇನ್ ಹೇಳಿ? ಸೂರ್ಯನ ಗ್ರಹಣ ಹಿಡಿದೆ ನಮ್ಗೆ ಹಿಡಿಯುತ್ತಾ? ಅದನ್ನ ಪರಿಹಾರ ಮಾಡ್ಕೊಳ್ಳೋಣ ಅಂತ ದೇವಾನು ದೇವತೆಗಳಾದ ಶ್ರೀಕೃಷ್ಣ ಪರಮಾತ್ಮ ರಾಮಚಂದ್ರನಿಗೆ ಅಪಖ್ಯಾತಿ ತಪ್ಪಿದ್ದಲ್ಲ ಅಂತದ್ರಲ್ಲಿ ಶ್ರೀಚಕ್ರ ಏನು ಮಹಾ? ಆಹಾ, ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಸ್ವಾಮಿ. ನಿಮ್ಮ ಬಾಯಲ್ಲಿ ಬರುವಂತ ಮಾತಲ್ಲ ಇದು. ಇನ್ಯಾರ ಬಾಯಲ್ಲಿ ಬರುವಂತ ಮಾತಿದು? ಅಲ್ರಿ, ನನ್ನ ಮೇಲೆ ಬಂದೆಗ್ಲಾದ್ರೆ ನಾನೇನ್ ಮಾಡ್ಲಿ? ಶ್ರೀಗಳನ್ನು ಕರೆಸಿದ್ದು ಗ್ರಹಣ ದೋಷಕ್ಕೆ ಪರಿಹಾರವನ್ನು ಸೂಚಿಸಿ ಅಂತ ಹೇಳಿ. ಅವರು ಶ್ರೀಚಕ್ರಕ್ಕೆ ಚೋರ ಭಯ ಇದೆ ಅಂತ ಹೇಳಿದ್ರು. ನಾನೇನ್ ಮಾಡ್ಲಿ ಅದಕ್ಕೆ? ಅವ್ರನ್ನ ಕರೆಸಿ ಕೇಳಿ ಪರಿಹಾರನ. ಇಂಥ ಮಾತನ್ನು ಕೇಳಕ್ಕೇನ್ರಿ ನಿಮ್ಮನ್ನ ಧರ್ಮದರ್ಶಿ ಸ್ಥಾನದಲ್ಲಿ ಕೂಡ್ಸಿರೋದು? ನೀವೇನ್ರಿ ಕೂರ್ಸೋದು? ಅರ್ಹತೆ ಇದೆ ನಿನ್ಗೆ, ಕೂತಿದ್ದೀನಿ. ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ಆ ಮಹಾತಾಯಿ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ವಂಶ ಪಾರಂಪರ್ಯವಾಗಿ ತಲೆ ತಲಾಂತರಗಳಿಂದ ಬಂದಿರುವಂತಹ ನಡಾವಳಿಕೆ ಇದು. ನನಗೆ ಯೋಗ್ಯತೆ ಇದೆ, ಕೂತಿದ್ದೀನಿ. ನಿಮ್ಮ ಕೃಪೆಯಿಂದ ಕೂತಿಲ್ಲ. ದೇವಸ್ಥಾನ ಅಂದ್ರೆ ವಂಶಾಧಿಕಾರ ಆಗ್ಲಿ ಸರ್ವಾಧಿಕಾರ ಆಗ್ಲಿ ಎಲ್ಲ ವಿರೂಪಾಕ್ಷ ಶಾಸ್ತ್ರಿಗಳೇ. ನಿಮ್ಮನ್ನ ಕೂರ್ಸಿರೋದು ನಾವು, ಇಳಿಸೋದು ಗೊತ್ತು. ಇಳಿಸ್ರಿ. ಅದ್ ಹೇಗೆ ಇಳಿಸ್ತಿರೋ ನಾನು ನೋಡ್ತೀನಿ. ಉತ್ಸವ ಕಳೆದು ಶ್ರೀಚಕ್ರದ ಸಮಸ್ಯೆ ನಿವಾರಣೆ ಆಗೋವರೆಗೂ ನಾನೇ ಎಲ್ಲ, ಬರೀ ಧರ್ಮಾಧಿಕಾರಿ ಅಲ್ಲ, ಎಲ್ಲ ಅಧಿಕಾರಿನೂ ನಾನೇ. ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ನೋಡ್ತೀನಿ. ಅಧಿಕ ಪ್ರಸಂಗತನ ಬೇಡ ಜಗ್ಗಿ. ಶ್ರೀಚಕ್ರ ಕಳತನ ಆಗತ್ತೆ ಅನ್ನೋ ವಿಚಾರ ಕಿವಿಗೆ ಬಿದ್ದಾಗಿಂದ ನಮ್ಮ ಮನಸ್ಸಿಗೂ ನೋವಾಗಿದೆ. ಆದ್ರೆ ಅದಕ್ಕೆ ನಾವು ಹೇಗೆ ಕಾರಣ ಆಗ್ತೀವಿ? ಸಣ್ಣ ಪುಟ್ಟ ಸಾಮಾನುಗಳನ್ನ ನಮ್ಮ ಮನೆಗೆ ಸಾಗಿಸಿರ್ಬೋದು, ನಮ್ಮ ಸಂಸಾರ ನಡಿಬೇಕಲ್ಲಯ್ಯ. ಹೌದು, ನೀನು ಯಾವ ದೊಡ್ಡ ಧರ್ಮರಾಯ ಅಂತ ನನ್ನನ್ನು ಅನ್ನೋಕೆ ಬಂದಿದೆಯಾ? ನೀನು ಮೊದಲೆಲ್ಲ ಎಣ್ಣೆ ಪಟ್ನ, ಡೀಸೆಲ್ ಲೆಕ್ಕ, ಅದು ಇದು ಅಂತ ತಿಂತಾ ಇರಲಿಲ್ವಾ? ಅದು ನಮಗೆ ಗೊತ್ತಿರ್ತಿತ್ತು, ನಾವು ಸುಮ್ಮನಿರ್ತಿದ್ವಿ ತಾನೆ. ಅಷ್ಟೇ ಯಾಕಪ್ಪ, ನಿನ್ನ ಷಡಕ ಧರ್ಮದರ್ಶಿಗಳಿಗೆ ನಿನ್ನ ವಿರುದ್ಧ ಹೇಳಿ ಹಿಡಿಸಾಕ್ತಾ ಇದ್ದ. ಹೌದು ಕಣ ಪಂಚೆ, ನಾನು ಪಡಪೋಷಿ, ದುಷ್ಟ, ದುರುಳ. ಅದಕ್ಕೆ ದೇವಸ್ಥಾನದಿಂದ ಆಚೆ ಆಟ ಓಡಿಸ್ಕೊಂಡಿದ್ದೀನಿ. ನೀವುಗಳು ಒಳ್ಳೆ ನ್ಯಾಯಸ್ಥರ ಥರ ಒಳಗಡೆ ಸೇರಿಕೊಂಡು ಚೆನ್ನಾಗಿ ಮೇಯ್ತಾ ಇದ್ದೀರಿ. ಸ್ವಲ್ಪನಾದರೂ ನ್ಯಾಯ, ನೀತಿ, ಧರ್ಮ ಅನ್ನೋದು ಬೇಡವೇನ್ರಲ್ಲಿ? ನ್ಯಾಯ, ನೀತಿ, ಧರ್ಮ ನಮಗೂ ಗೊತ್ತಿದೆ. ಅದೆಲ್ಲ ನಮ್ಮನ್ನು ಕೇಳ್ಕೊಂಬರಲ್ಲ. ಜಗತ್ತನ್ನ ನಾನಾಗಲಿ ನೀನಾಗಲಿ ಕಾಪಾಡೋಕೆ ಸಾಧ್ಯ ಇಲ್ಲ ಜಗ್ಗಿ. ಜಗತ್ತಿನ ಚಕ್ರ ನಮ್ಮನ್ನ, ನಮ್ಮ ಕೆಲಸಗಳನ್ನ, ನಮ್ಮ ಮನಸ್ಸನ್ನ ತಿರುಗಿಸ್ತಾ ಇರುತ್ತೆ. ನಾವುಗಳು ಬರೀ ನೆಪ ಮಾತ್ರ, ತಿಳ್ಕೊ. ಎತ್ತಲೇ ಸಮರ್ಥನೆಗಳೆಲ್ಲ ಬೇಡ. ಇಷ್ಟು ವರ್ಷ ನಾನು ಕುಡುಕ ಆಗಿರ್ಬೋದು, ಸುಳ್ಳೆ ಆಗಿರ್ಬೋದು, ಎಲ್ರಿಗೂ ಕಿರಿಕಿರಿ ಮಾಡಿ ತೊಂದರೆ ಕೊಟ್ಟಿರ್ಬೋದು. ಆದರೆ ದೇವ್ರಿಗೆ ನಡ್ಕೊಂಡಿದ್ದೀನಿ, ಅಮ್ಮನವ್ರು ನಂಬಿದ್ದೀನಿ ಕಣೋ. ನಾಲಾಯಕ್ಕಿರ್ಬೋದು ನಾನು, ಆದರೆ ನಾಸ್ತಿಕ ಅಲ್ಲ. ಅದಕ್ಕೆ ಇಷ್ಟು ವರ್ಷ ಕಾಯಿಸಿದ್ರು ಸಂತಾನ ಭಾಗ್ಯ ಕರುಣಿಸಿದ್ದಾರೆ ಅಮ್ಮನವ್ರು ನಮಗೆ. ಹೇಳ್ತಾ ಇದ್ದೀನಿ ಪಂಚಾಕ್ಷರಿ, ನಿಮ್ಮ ಮಂಡಳಿಯವ್ರಿಗೂ ಹೇಳು, ಶ್ರೀಚಕ್ರಕ್ಕೆ ಏನಾದರೂ ಸ್ವಲ್ಪ ತೊಂದರೆ ಆದ್ರೂ ನಿಮ್ಮನ್ಯಾರನ್ನು ಬಿಡಲ್ಲ. ಇಷ್ಟು ವರ್ಷದಿಂದ ಕಾದಿದ್ದೀವಿ, ಸೇವೆ ಸಲ್ಲಿಸಿದ್ದೀವಿ ದೇವಸ್ಥಾನಕ್ಕೆ. ದೇವಸ್ಥಾನದ ಆಸ್ತಿ ಜನಗಳ ಸ್ವತ್ತು.
ಜನಗಳನ್ನ ಕಾಯೋದಕ್ಕೆ ಅಂತ ಇರೋ ಶಕ್ತಿ ಶ್ರೀಚಕ್ರ. ಅದೇನಾದ್ರೂ ಕಳ್ತನ ಆಗಬೇಕು, ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಜನಗಳು ನಿಮ್ಮನ್ನ. ಓಹೋ ಹೊಡೆದು ಬಿಡ್ತಾರೆ. ನಾವೇನು ಅಮ್ಮನವ್ರ ಪ್ರಸಾದ ತಿಂತಿರ್ತೀವಿ ಅವ್ರು ಹೊಡೆಯವರೆಗೂ. ಈಗಾಗಲೇ ಪೊಲೀಸರಿಗೆ ವಿಷಯ ತಿಳಿಸಿ ದೂರು ಕೊಟ್ಟಾಗಿದೆ. ಶ್ರೀಚಕ್ರದ ಬಗ್ಗೆ ನಿನ್ನಷ್ಟೇ ಕಾಳಜಿ ನಮಗೂ ಇದೆ. ಅದನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ನಿನ್ನಿಂದ ನಾವುಗಳು ಕಲಿಬೇಕಾಗಿಲ್ಲ. ಅಮ್ಮ ತಾಯಿ, ನಿನ್ನ ಸನ್ನಿಧಿಲಿ ಕಳ್ಳರನ್ನೇ ಕಾವಲಿಗಿಟ್ಟಂಗಾಯ್ತಲ್ಲಮ್ಮ. ದಯಮಾಡಿ ಶ್ರೀಚಕ್ರವನ್ನು ಕಾಪಾಡಿಕೊಳ್ಳೋ ಶಕ್ತಿ ನಮಗೆ ಕೊಡು ತಾಯಿ. ಆಯಿತು ವಿರೂಪಾಕ್ಷ ಶಾಸ್ತ್ರಿಗಳೇ, ನೀವು ನಿಮ್ಮ ಧರ್ಮದರ್ಶಿಯ ಪೀಠದಲ್ಲೇ ಕೂತ್ಕೊಳ್ಳಿ. ನಿಮ್ಮ ವಂಶದಿಂದ ಬಂದಿರೋದಲ್ವಾ ಇದು. ಆದರೆ ಈ ದೇವಸ್ಥಾನ ನಡಿಬೇಕು ಅಂದರೆ ನಾವು ಕೈ ಜೋಡಿಸ್ಬೇಕು. ನಾವು ಹುತ್ತು ಬಿತ್ತಿ ಬೆಳೆದು ಸ್ವಲ್ಪ ಪಾಲು ತಂದಾಕರೆ ನಿಮ್ಮ ದೇವಸ್ಥಾನ ಉತ್ಸವ ಜಾಗಟೆ ಗಂಟೆ ಎಲ್ಲ ಸದ್ದು ಮಾಡೋದು. ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ ಅಂದರೆ ಅಲ್ವಾ. ನಾವು ದೇವಸ್ಥಾನಕ್ಕೆ ಕೊಡ್ತಿರೋ ದವಸ ಧಾನ್ಯ ವಂತಿಗೆ ಕಾಣಿಕೆ ಎಲ್ಲ ನಿಲ್ಲಿಸ್ತೀವಿ. ಆಗ ನೀವು ಕೂತಿರಿ ಧರ್ಮದರ್ಶಿ ಪೀಠದಲ್ಲಿ, ನಡೀಲಿ ಉತ್ಸವ. ಅಲ್ಲ ವಿರೂಪಾಕ್ಷ ಶಾಸ್ತ್ರಿಗಳೇ, ಪೂಜೆ ಪುನಸ್ಕಾರ ಅಂದರೆ ತಂದು ಸುರಿತೀವಿ. ಹಬ್ಬ ಉತ್ಸವ ಅಂದರೆ ಲಕ್ಷಗಟ್ಟಲೆ ಕೊಡ್ತೀವಿ. ಯಾವುದಕ್ಕಾದರೂ ಇದುವರೆಗೂ ಲೆಕ್ಕ ಕೇಳಿದ್ವಾ ನಾವು? ಇವತ್ತು ನಮಗೆ ಹಿಂಗೆ ಅಂದ್ಬಿಟ್ರಲ್ಲ, ನಾವಿದ್ರಲ್ವೇ ನೀವು. ಇಷ್ಟೆಲ್ಲ ಮಾಡಿದ್ದು ಯಾಕೆ ಗೊತ್ತಾ? ನಮ್ಮ ಚಕ್ರಾಪುರಿಲಿ ಧರ್ಮ ಉಳಿಲಿ ಅಂತ. ಈಗ ನೀವು ಆಡಿದ ಮಾತು ಕೇಳಿದ್ರೆ ಎಲ್ಲುಳಿತು ಧರ್ಮ ನಿಷ್ಠೆ ಅಲ್ಲ. ಪ್ರಜಾಪ್ರಭುತ್ವಾರಿ ಸ್ವಾಮಿ ಇದು. ಏನೇ ಆಡಳಿತ ನಡೆಸೋಕ್ಕೂ ನಾವು ಬೇಕು. ನೋಡೋಣ ನೀವಾ ನಾವ ಅಂತ. ಶ್ರೀಚಕ್ರಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಾವು ಸುಮ್ಮನಿಲ್ಲ, ಈಗಲೇ ಹೇಳ್ತಾ ಇದ್ದೀವಿ. ಹೇಯ್ ನಡ್ರಿ. ನೋಡಿದ್ಯಾ ಅಮ್ಮ, ಅಮ್ಮನೋರ್ ಶ್ರೀಚಕ್ರಕ್ಕೆ ಸಂಚಕಾರ ಬಂದಿದೆಯಂತೆ. ಇನ್ನು ನಮ್ಮ ಪಾಡುಗಳೇನು? ಇಷ್ಟು ವರ್ಷ ನಮ್ಮೆಲ್ಲ ಕಷ್ಟಗಳನ್ನು ಅವಳು ಮುಂದೆ ತೋಡ್ಕೊಂಡು ಅವಳನ್ನೇ ನಂಬಿ ಶ್ರೀಚಕ್ರ ಉಪಾಸನೆ ಮಾಡಿದ್ವಿ. ಅದರ ದರ್ಶನ ಭಾಗ್ಯ ಸಿಗುತ್ತೇನೋ ಅನ್ನೋ ಕಾಲಕ್ಕೆ ಹೀಗಾಗ್ತಿದೆಯಲ್ಲ. ಇನ್ನು ನಮ್ಮನ್ನೆಲ್ಲ ಕಾಯೋರ್ಯಾರು? ಹಾಗೇನಾದರೂ ಒಂದು ವೇಳೆ ಶ್ರೀಚಕ್ರ ಕಳ್ಳತನ ಆಗೋದ್ರೆ ಮನುಷ್ಯ ದೇವ್ರಿಗಿಂತ ದೊಡ್ಡವನು ಅಂತ ಆಗ್ಬಿಡ್ತಾನಲ್ಲಮ್ಮ. ಆಮೇಲೆ ದೇವರು ತಿಂಡ್ರು ಅಮ್ಮನವರು ಎಲ್ಲ ಸುಳ್ಳು ಅಂತ ಆಗ್ಬಿಡತ್ತಲ್ಲಮ್ಮ. ಇಲ್ಲ ಕಣೋ, ಏನೋ ಪವಾಡ ನಡೆಯುತ್ತೆ. ಆ ಪವಾಡಕ್ಕೆ ಸೂಚನೆಯಾಗಿ ಈ ಸುದ್ದಿ ಹಬ್ಬಿದೆ. ಅಮ್ಮನವರ ಮಹಿಮೆ ಅಂದರೆ ಸಾಮಾನ್ಯ ಅಲ್ಲ. ಇಡೀ ಭೂಮಂಡಲನೇ ಕಾಯೋ ಶಕ್ತಿ ಇರುವ ಆ ಮಹಾತಾಯಿಗೆ ತನ್ನ ಶ್ರೀಚಕ್ರನ ಕಾಪಾಡ್ಕೊಳಕ್ಕಾಗಲ್ವಾ? ತನ್ನ ಮಹಿಮೆಯನ್ನು ತೋರಿಸೋದಕ್ಕಿಂತ ತಾನೇ ಸೃಷ್ಟಿಸಿರೋ ನಾಟಕ ಅನಿಸ್ತಿದೆ. ಎಲ್ರಿಗೂ ಅದೇ ನಂಬಿಕೆ ಅಮ್ಮ. ಅದಕ್ಕೆ ಎಲ್ಲರೂ ದೇವಸ್ಥಾನದ ಸಿಬ್ಬಂದಿನ ವಿರೂಪಾಕ್ಷ ಶಾಸ್ತ್ರಿಗಳನ್ನು ವಿಚಾರಿಸ್ತಾ ಇದ್ದಾರೆ. ಇಡೀ ಊರಿನ ಜನ ಒಂದಾಗ್ಬಿಟ್ಟಿದ್ದಾರೆ ಶ್ರೀಚಕ್ರನ ಕಾಪಾಡೋದಕ್ಕೆ, ಕಾಯೋದಕ್ಕೆ. ಊರಿನ ತುಂಬ ಅದೇ ಸುದ್ದಿ, ಅಲ್ಲಲ್ಲಿ ಗಲಾಟೆಗಳು ನಡೀತಿದೆಯಂತೆ. ಹೌದಾ? ಹಾಗಾದ್ರೆ ಲಲಿತಾ ಎಲ್ಲೋದ್ಲು? ಬೆಳಗ್ಗಿಂದ ಕಾಣ್ತಿಲ್ಲ. ಹೋಗೋದಾಗಿದ್ರೆ ನನಗೆ ಹೇಳಿ ಹೋಗ್ತಿದ್ಲು. ನೀನು ಸ್ನಾನದ ಮನೇಲಿದ್ದೆ. ಲಲಿತಾ ಸುನೀತನ ಮನೆಗೆ ಹೋಗಿದ್ದಾಳೆ. ಸುನೀತನ ಮನೆಗ? ಅವಳ ಮನೆಗೆ ಯಾಕೋದ್ಲು? ವಿರೂಪಾಕ್ಷ, ನೀನು ಬೆಸ್ತು ಬಿದ್ದಿದೆಯಲ್ಲ. ಅಲ್ಲಿ ನಡೆದಿರೋದು ನೀನು ಕರೆಸಿರೋ ಶ್ರೀಗಳು ಮಾಡಿರೋ ವಂಚನೆ ಅಲ್ಲ, ಯಾರ ಪಿತೂರಿನೂ ಅಲ್ಲ.
ಆ ಅಮ್ಮನವರು ಆಡ್ತಿರೋ ಕಣ್ಣ ಮುಚ್ಚಾಲೆ ಆಟ. ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಶ್ರೀಗಳಿಗೆ ಅಷ್ಟು ಧೈರ್ಯ ಇದ್ದಿದ್ರೆ 80 ಎಕರೆ ಗೋಮಾಳ ತಪ್ಪೋಗುತ್ತೆ ಅಂತ ಆತಂಕ ಇಲ್ಲದೆ ಇದ್ದಿದ್ರೆ ನೀನು ಕರೆದಾಗ್ಲೇ ಸ್ಪಷ್ಟವಾಗಿ ಬರೋದಿಲ್ಲ ಅಂತ ಹೇಳಿ ಕಳಿಸ್ತಿದ್ರು. ಇದು ಅಮ್ಮನವರು ಆಡ್ತಿರೋ ಕಣ್ಕಟ್ಟ ಆಟ ವಿರೂಪಾಕ್ಷ. ಅಮ್ಮನವ್ರಿಗೆ ಕಟ್ಟಿದ ಕಂಕಣ ಮೈಲಿಗೆ ಆಗಿ ಹವಿಸ್ಸು ವಂಚಿತರಾಗಿ ಯಾವ್ದ್ರಿಂದಾನು ಹೊರಗಡೆ ಬರೋದಕ್ಕಾಗದೆ ಮಂಕಾಗಿ ಶಕ್ತಿ ಕಳ್ಕೊಂಡು ಕೂತಿರ್ಬೇಕಾದ್ರೆ ಅವ್ರು ಹೇಗೆ ಪವಾಡನು ಮಾಡೋದಕ್ಕೆ ಸಾಧ್ಯ? ಇಲ್ಲ ವಿರೂಪಾಕ್ಷ, ನಾವು ಅಂದ್ಕೊಂಡಿರೋ ಹಾಗೆ ಅಮ್ಮನವರು ಹವಿಸ್ಸು ವಂಚಿತರಾಗೇ ಇಲ್ಲ.